ಹಲೋ ಎವ್ರಿವನ್, ವೆಲ್ಕಮ್ ಟು ಕಾಮರ್ಸ್ ಸ್ಟಡಿ ಅಡ್ಡ. ಇಂದು ನಾನು ಅಧ್ಯಾಯ 3 ವ್ಯವಹಾರ ಪರಿಸರ, ಅದರಲ್ಲಿ ವ್ಯವಹಾರ ಪರಿಸರದ ಆಯಾಮಗಳ ಬಗ್ಗೆ ಹೇಳಿಕೆ ಹೊರಟಿದ್ದೇನೆ. ವ್ಯವಹಾರ ಪರಿಸರದ ಆಯಾಮಗಳು ಆರ್ಥಿಕ, ಸಾಮಾಜಿಕ, ತಾಂತ್ರಿಕ, ರಾಜಕೀಯ ಮತ್ತು ಕಾನೂನಿನ ಅಂಶಗಳನ್ನು ಒಳಗೊಂಡಿವೆ. ಈ ವ್ಯವಹಾರ ಪರಿಸರದ ಆಯಾಮಗಳಂತಂದ್ರೆ ಒಂದು ಬಿಸ್ನೆಸ್ ಎನ್ವಿರಾನ್ಮೆಂಟ್ ಯಾವೆಲ್ಲ ಆಯಾಮಗಳನ್ನು ಒಳಗೊಂಡಿದೆ, ಯಾವೆಲ್ಲ ಅಂಶಗಳು ಆ ಒಂದು ಬಿಸ್ನೆಸ್ ಎನ್ವಿರಾನ್ಮೆಂಟ್ ಮೇಲೆ ಪ್ರಭಾವವನ್ನು ಬೀರ್ತವೆ ಅನ್ನೋದನ್ನ ಹೇಳೋದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ವ್ಯವಹಾರ ಪರಿಸರದ ಆಯಾಮಗಳು ಅಂತ ಕರಿತೀವಿ. ಈ ಒಂದು ವ್ಯವಹಾರ ಪರಿಸರದಲ್ಲಿ ಹಲವಾರು ಅಂಶಗಳು ಪ್ರಭಾವವನ್ನು ಬೀರ್ತವ. ಅದರಲ್ಲಿ ಮುಖ್ಯವಾಗಿ ಆರ್ಥಿಕ, ಸಾಮಾಜಿಕ, ತಾಂತ್ರಿಕ, ಅದೇ ರೀತಿ ರಾಜಕೀಯ ಮತ್ತು ಕಾನೂನಿನ ಅಂಶಗಳು ಬಹಳಷ್ಟು ಪ್ರಭಾವವನ್ನು ಒಂದು ವ್ಯವಹಾರದ ಮೇಲೆ ಬೀರ್ತವ. ಈ ಅಂಶಗಳು ಒಂದು ಉದ್ದಿಮೆಯ ನಿರ್ಧಾರಗಳನ್ನು ಕೈಗೊಳ್ಳಲು ಮತ್ತು ಅದರ ಕಾರ್ಯನಿರ್ವಹಣೆಯನ್ನು ಸುಧಾರಿಸಲು ಅಗತ್ಯವಾಗಿವೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಈಗ ನಾವು ನೋಡ್ತಿರುವಂತಹ ಅಂಶಗಳು ಇವು ವ್ಯವಹಾರದ ಮೇಲೆ ಹೆಚ್ಚಿನ ಪ್ರಭಾವವನ್ನು ಬೀರುವಂಥ ಅಂಶಗಳು. ಇವು ಮೇನ್ ಆಗಿರ್ತಕ್ಕಂಥ ಅಂಶಗಳು ಒಂದು ವ್ಯವಹಾರ ಮುನ್ನಡೆಸುವುದಕ್ಕೆ, ಒಂದು ವ್ಯವಹಾರದಲ್ಲಿ ನಿರ್ಧಾರವನ್ನು ಕೈಗೊಳ್ಳಲಿಕ್ಕೆ ಈ ಅಂಶಗಳು ಬಹಳ ಮುಖ್ಯವಾಗಿರ್ತಾವ ಅಂತ ಹೇಳ್ಬೋದು. ಇವಾಗ ಪೊಲಿಟಿಕಲಿ ಏನಾದರೂ ಚೇಂಜಸ್ ಆಗ್ತಾ ಇದಾವ, ಪೊಲಿಟಿಕಲ್ ಪಾರ್ಟಿಗಳ ಪದೇ ಪದೇ ಚೇಂಜಸ್ ಆಗ್ತಾ ಇದಾವ ಅಂತಂದಾಗ ಆ ಒಂದು ಬಿಸ್ನೆಸ್ ಏನಾಗ್ತೈತಿ ಸಸ್ಟೈನ್ ಆಗಿ ಅಂದ್ರೆ ಸ್ಟೇಬಲ್ ಆಗಿ ಇರಲಿಕ್ಕೆ ಚಾನ್ಸಸ್ ಇರುವುದಿಲ್ಲ. ಯಾಕಂತಂದ್ರೆ ಪೊಲಿಟಿಕಲ್ ಪಾರ್ಟೀಸ್ಗಳ ತಮಗೆ ಬೇಕಾಗಿರ್ತಕ್ಕಂಥ ನೀತಿ ನಿಯಮಗಳನ್ನು ಪದೇ ಪದೇ ಚೇಂಜಸ್ ಮಾಡ್ತಾ ಇರೋದ್ರಿಂದ ಅದು ಬಿಸ್ನೆಸ್ ಮೇಲೆ ನೆಗೆಟಿವ್ ಇಂಪ್ಯಾಕ್ಟ್ ಆಗುತ್ತದೆ. ಅದೇ ರೀತಿ ಒಂದು ಸ್ಟೇಬಲ್ ಆಗಿರ್ತಕ್ಕಂಥ, ಒಂದು ಸ್ಥಿರವಾಗಿರ್ತಕ್ಕಂಥ ರಾಜಕೀಯ ಪರಿಸ್ಥಿತಿ ಒಂದು ದೇಶದಲ್ಲಿ ಇದೆ ಅಂತ ಹೇಳಿದಾಗ ಅಲ್ಲಿ ಏನಾಗ್ತದೆ, ಆ ಒಂದು ದೇಶದ ಆರ್ಥಿಕತೆ ಅಥವಾ ಒಂದು ಬಿಸ್ನೆಸ್ ಎನ್ವಿರಾನ್ಮೆಂಟ್ ಏನಾಗ್ತತಿ ಅಂತಂದ್ರೆ ಡೆವಲಪ್ಮೆಂಟ್ ಆಗ್ತತಿ ಅಂತ ಹೇಳ್ಬೋದು. ಸೊ ಇವೆಲ್ಲ ಅಂಶಗಳು ಒಂದು ಬಿಸ್ನೆಸ್ ಎನ್ವಿರಾನ್ಮೆಂಟ್ ಮೇಲೆ ಪ್ರಭಾವವನ್ನು ಬೀರ್ತಾವ ಅಂತ ಹೇಳ್ಬೋದು. ಅದರಲ್ಲಿ ಮೊದಲನೇದು ಆರ್ಥಿಕ ಪರಿಸರ, ಎಕನಾಮಿಕ್ ಎನ್ವಿರಾನ್ಮೆಂಟ್ ಅಂತ ಕರಿತೀವಿ. ಬಡ್ಡಿ ದರಗಳು, ಹಣದುಬ್ಬರ ದರಗಳು, ಜನರು ಬಳಸಬಹುದಾದ ಆದಾಯದಲ್ಲಿನ ಬದಲಾವಣೆಗಳು, ಷೇರು ಮಾರುಕಟ್ಟೆ ಸೂಚ್ಯಂಕಗಳು ಮತ್ತು ರೂಪಾಯಿ ಮೌಲ್ಯಗಳಂತಹ ಕೆಲವು ಆರ್ಥಿಕ ಅಂಶಗಳು ವ್ಯವಹಾರ ಉದ್ದಿಮೆಯೊಂದರ ನಿರ್ವಹಣಾ ಆಚರಣೆಗಳ ಮೇಲೆ ಪ್ರಭಾವವನ್ನು ಬೀರ್ತಾವ ಅಂತ ಹೇಳ್ಬೋದು. ಯಾಕಂತಂದ್ರೆ ಬಡ್ಡಿ ದರಗಳಾಗಿರ್ಬೋದು. ಈಗ ಬಡ್ಡಿ ದರಗಳಂತಂದ್ರೆ ಯಾವಾಗ ಇಂಟ್ರೆಸ್ಟ್ ರೇಟ್ ಹೈ ಇರ್ತತಿ ಅವಾಗ ಏನಾಗ್ತತಿ ಅಂತಂದ್ರೆ ನಾವು ಯಾವುದೇ ಒಂದು ವಸ್ತುವನ್ನು ಪರ್ಚೇಸ್ ಮಾಡಬೇಕಾಗೈತಿ ಸಾಲವನ್ನು ಪಡೆದು ಅಂತಕ್ಕಂಥ ಸಂದರ್ಭದಲ್ಲಿ, ಹೈ ಇಂಟ್ರೆಸ್ಟ್ ರೇಟ್ ಐತಿ ಅಂತಕ್ಕಂಥ ಸಂದರ್ಭದಲ್ಲಿ ನಾವು ಏನು ಮಾಡ್ತೇವೆ ಅಂತಂದ್ರೆ ಆ ಒಂದು ವಸ್ತುವಿನ ಪರ್ಚೇಸ್ ಮಾಡೋದನ್ನು ಬಿಟ್ಬಿಡ್ತೇವೆ. ಈಗ ಬೇಡ, ಅದನ್ನು ಸ್ಕಿಪ್ ಮಾಡ್ತೇವೆ ನಾವು. ನೋಡಿಲಿ, ಇಂಟ್ರೆಸ್ಟ್ ಹೈ ಇರೋದ್ರಿಂದ ನಾವು ವಸ್ತುಗಳನ್ನು ಖರೀದಿ ಮಾಡುವಂಥ ಸಾಮರ್ಥ್ಯ ಏನು ಮಾಡಿದ್ವಿ, ವಸ್ತುಗಳನ್ನು ಖರೀದಿ ಮಾಡುವುದ ನಿರ್ಧಾರವನ್ನು ಕೈ ಬಿಟ್ಟಿವಿ. ಸೊ ಬಡ್ಡಿ ದರಗಳು ಸಹಿತ ಒಂದು ವಸ್ತುವಿನ ಕೊಂಡ್ಕೊಳ್ಳೋದು ಬೇಡೋ ಎಂಬಂಥ ಸಂದರ್ಭದಲ್ಲಿ ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸ್ತಾವ ಅಂತ ಹೇಳ್ಬೋದು. ಅದೇ ರೀತಿ ಹಣದುಬ್ಬರದ ದರಗಳು. ಹಣದುಬ್ಬರ ಅಂತಂದ್ರೆ ನಿರಂತರವಾಗಿ ವಸ್ತುಗಳ ಬೆಲೆ, ಸರಕು ಸೇವೆಗಳ ಬೆಲೆಗಳು ನಿರಂತರವಾಗಿ ಹೆಚ್ಚಾಗ್ತಾ ಇರೋದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಹಣದುಬ್ಬರ ಅಂತ ಕರಿತೀವಿ. ನಿರಂತರವಾಗಿ ಆ ರೀತಿ ಆಗ್ತಾ ಇತ್ತು ಅಂದರೆ ಸರಕು ಸೇವೆಗಳ ಬೆಲೆಗಳು ಹೆಚ್ಚಾಗ್ತಾ ಇದ್ವು ಅಂತಂದ್ರೆ ಕಸ್ಟಮರ್ಸ್ ಅಥವಾ ಕನ್ಸ್ಯೂಮರ್ಸ್ ಅವುಗಳನ್ನು ಪರ್ಚೇಸ್ ಮಾಡುವುದಿಲ್ಲ. ಯಾವಾಗ ವಸ್ತು ಮತ್ತು ಸೇವೆಗಳ ಬೆಲೆಗಳು ಕಡಿಮೆ ಬೆಲೆಗಿರ್ತಾವ ಅವಾಗ ಏನು ಮಾಡ್ತಾರೆ, ಕಸ್ಟಮರ್ಸ್ ಅತಿ ಹೆಚ್ಚು ಪರ್ಚೇಸ್ ಮಾಡಲಿಕ್ಕೆ ಮುಂದಾಗ್ತಾರೆ. ಅದೇ ರೀತಿ ಅವುಗಳ ಬೆಲೆ ಗಗನಕ್ಕೇರಿದಾಗ ಅವುಗಳನ್ನು ಯಾರೂ ಪರ್ಚೇಸ್ ಮಾಡೋದಿಲ್ಲ. ಈ ರೀತಿ ಹಣದುಬ್ಬರವು ಸಹಿತ ಆರ್ಥಿಕ ಪರಿಸರದ ಮೇಲೆ, ಒಂದು ಬಿಸ್ನೆಸ್ ಮೇಲೆ ಪ್ರಭಾವವನ್ನು ಬೀರ್ತತಿ ಅಂತ ಹೇಳ್ಬೋದು. ಅದೇ ರೀತಿ ಜನರು ಬಳಸಬಹುದಾದ ಆದಾಯದಲ್ಲಿನ ಬದಲಾವಣೆಗಳಾಗಿರ್ಬೋದು. ಇವಾಗ ಒಬ್ಬ ಎಂಪ್ಲಾಯಿಗೆ ಹೈ ಸ್ಯಾಲ್ರಿ ಬರಂತತಿ ಅಂತಕ್ಕಂಥ ಸಂದರ್ಭದಲ್ಲಿ ಅವನು ಜಾಸ್ತಿ ಸ್ಪೆಂಡ್ ಮಾಡ್ತಾನೆ. ಅವುಗಳ ವಸ್ತುಗಳನ್ನು ಪರ್ಚೇಸ್ ಮಾಡೋದಾಗಿರ್ಬೋದು, ಸೇವೆಗಳನ್ನು ಪರ್ಚೇಸ್ ಮಾಡೋದಾಗಿರ್ಬೋದು, ಬೇರೆ ಬೇರೆ ಥಿಂಗ್ಸ್ಗಳಲ್ಲಿ ಅವನು ಇನ್ವೆಸ್ಟ್ ಮಾಡಲಿಕ್ಕೆ ಮುಂದಾಗ್ತಾನೆ. ಅದೇ ರೀತಿ ಅವನ ಇನ್ಕಮ್ಮೇ ಕಡಿಮೆ ಐತಿ ಅಂತಕ್ಕಂಥ ಸಂದರ್ಭದಲ್ಲಿ ಅವನ ಬೇಸಿಕ್ ನೀಡ್ಸನ್ನು ಫುಲ್ಫಿಲ್ ಮಾಡೋಕ್ಕಾಗ್ತಾ ಇಲ್ಲ. ಅಂಥ ಸಂದರ್ಭದಲ್ಲಿ ಅವನು ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಆಗಿರ್ಬೋದು, ಅದೇ ರೀತಿ ಸರಕು ಸೇವೆಗಳನ್ನು ಪರ್ಚೇಸ್ ಮಾಡಲಿಕ್ಕೆ ಜಾಸ್ತಿ ಹಣವನ್ನು ವ್ಯಯ ಮಾಡುವುದಿಲ್ಲ. ಆವಾಗ ಬಿಸ್ನೆಸ್ ಅನ್ನೋದು ಏನಾಗ್ತತಿ, ಡೆವಲಪ್ ಆಗೋದಿಲ್ಲ, ಕುಂಠಿತಗೊಳ್ತತಿ ಅಂತ ಹೇಳ್ಬೋದು. ಮತ್ತು ಷೇರು ಮಾರುಕಟ್ಟೆ ಸೂಚ್ಯಂಕಗಳು, ಈಗ ನಿಫ್ಟಿ ಆಗಿರ್ಬೋದು, ಸೆನ್ಸೆಕ್ಸ್ ಆಗಿರ್ಬೋದು, ಇವುಗಳು ಸಹಿತ
ಏನಾಗ್ತಾವ ಅಂತಂದ್ರೆ ಬಿಸ್ನೆಸ್ಸಿನ ಮೇಲೆ ಅಗಾಧವಾದ ಪ್ರಭಾವವನ್ನು ಬೀರ್ತಾವ ಅಂತ ಹೇಳ್ಬೋದು. ಹೆಂಗಂತಂದ್ರೆ ಷೇರು ಮಾರುಕಟ್ಟೆ ಸ್ಥಿರವಾಗೈತಿ, ಜಾಸ್ತಿ ಅಪ್ಸ್ ಆ್ಯಂಡ್ ಡೌನ್ಸ್ ಇಲ್ಲ ಅಂತಕ್ಕಂಥ ಸಂದರ್ಭದಲ್ಲಿ, ಅದು ಯಾವಾಗಿದ್ರೂ ಅಪ್ಸಲ್ಲೇ ಹೋಗ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಇನ್ವೆಸ್ಟರ್ಸ್ ಏನು ಮಾಡ್ತಾರೆ, ಹೈ ಪ್ರಾಫಿಟನ್ನು ಅರ್ನ್ ಮಾಡ್ತಾರೆ. ಹೈ ಪ್ರಾಫಿಟನ್ನು ಅರ್ನ್ ಮಾಡಿದ್ದಾರೆ ಅಂತಂದ್ರೆ ಅವರು ಸ್ಪೆಂಡಿಂಗ್ನು ಸಹಿತ ಜಾಸ್ತಿ ಮಾಡ್ತಾರೆ. ಅವರು ಸಹಿತ ಬೇರೆ ಬೇರೆ ವಸ್ತುಗಳನ್ನು ಪರ್ಚೇಸ್ ಮಾಡೋದಾಗಿರ್ಬೋದು, ಆಮೇಲೆ ಸೇವೆಗಳನ್ನು ಪರ್ಚೇಸ್ ಮಾಡೋದಾಗಿರ್ಬೋದು, ಇವುಗಳಲ್ಲಿ ಏನು ಮಾಡ್ತಾರೆ, ಜಾಸ್ತಿ ಸ್ಪೆಂಡಿಂಗ್ ಮಾಡ್ತಾರೆ. ಸೊ ಷೇರುಗಳ ಬೆಲೆಗಳು ಅತಿ ಕೆಳಮಟ್ಟಕ್ಕೆ ಹೋದಾಗ ಇನ್ವೆಸ್ಟರ್ಸು ಸಹ ಲಾಸ್ನಲ್ಲೇ ಇರ್ತಾರೆ, ಅವರ ಅರ್ನಿಂಗ್ ಏನೂ ಇರೋದಿಲ್ಲ. ಅಂಥ ಸಂದರ್ಭದಲ್ಲಿ ಅವರು ಯಾವ ರೀತಿಯಾಗಿ ಪರ್ಚೇಸ್ ಮಾಡ್ತಾರೆ, ಅವರು ಪರ್ಚೇಸ್ ಮಾಡಲಿಕ್ಕೆ ಮುಂದಾಗೋದಿಲ್ಲ. ಯಾವುದೇ ಒಂದು ವಸ್ತುಗಳನ್ನು ಖರೀದಿ ಮಾಡಬೇಕಾಗಿರ್ತತಿ, ಆಮೇಲೆ ಸೇವೆಗಳನ್ನು ಪರ್ಚೇಸ್ ಮಾಡಬೇಕಾಗಿರ್ತಕ್ಕಂಥ ಸಂದರ್ಭದಲ್ಲಿ ಅವರು ಜಾಸ್ತಿ ಸ್ಪೆಂಡಿಂಗನ್ನು ಮಾಡೋದಿಲ್ಲ. ಯಾಕಂತಂದ್ರೆ ಅವರು ಆಲ್ರೆಡಿ ಲಾಸ್ ಒಳಗಿರ್ತಾರೆ. ಅದೇ ಈ ರೀತಿಯಾಗಿ ಷೇರು ಮಾರುಕಟ್ಟೆ ಸೂಚ್ಯಂಕಗಳು ಸಹಿತ ಒಂದು ವ್ಯವಹಾರದ ಮೇಲೆ ಪ್ರಭಾವವನ್ನು ಬೀರ್ತಾವ ಅಂತ ಹೇಳ್ಬೋದು. ಇನ್ನು ರೂಪಾಯಿ ಮೌಲ್ಯಗಳಂತಹ ಕೆಲವು ಆರ್ಥಿಕ ಅಂಶಗಳು ವ್ಯವಹಾರ ಉದ್ಯಮವೊಂದರ ನಿರ್ವಹಣಾ ಆಚರಣೆಗಳ ಮೇಲೆ ಪ್ರಭಾವ ಬೀರ್ತಾವ ಅಂತ ಹೇಳ್ಬೋದು. ಇನ್ನು ಅಲ್ಪಾವಧಿ ಮತ್ತು ದೀರ್ಘಾವಧಿ ಬಡ್ಡಿ ದರಗಳು ಸರಕು ಮತ್ತು ಸೇವೆಗಳ ಬೇಡಿಕೆಯ ಮೇಲೆ ಗಮನಾರ್ಹವಾಗಿ ಪರಿಣಾಮವನ್ನು ಬೀರ್ತಾವ ಅಂತ ಹೇಳ್ಬೋದು. ಅಲ್ಪಾವಧಿ ಮತ್ತು ದೀರ್ಘಾವಧಿ ಬಡ್ಡಿ ದರಗಳು, ಈಗ ಅಲ್ಪಾವಧಿಗೆ ಬಡ್ಡಿ ದರಗಳೇನಾಗ್ತತಿ, ಹೈ ಇರ್ತತಿ. ಇನ್ನು ದೀರ್ಘಾವಧಿಯ ಬಡ್ಡಿ ದರಗಳೇನಿರ್ತಾವೆ, ಕಡಿಮೆ ಇರ್ತಾವೆ. ಈಗ ನಾವು ಕೆಲವೊಂದು ನಮಗೆ ಕಡಿಮೆ ಒಂದು ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯ ಸಿಗಾಕುಂತತಿ ಅಂತಕ್ಕಂಥ ಸಂದರ್ಭದಲ್ಲಿ ನಾವು ಜಾಸ್ತಿ ಸಾಲವನ್ನು ಪಡೆದುಕೊಂಡು ಏನು ಮಾಡ್ತೀವಿ ಅಂತಂದ್ರೆ, ಒಂದು ಮನೆ ಆಗಿರ್ಬೋದು, ಕಾರುಗಳಾಗಿರ್ಬೋದು, ಈ ರೀತಿಯಾಗಿರ್ತಕ್ಕಂಥ ವಸ್ತುಗಳ ಮೇಲೆ ನಾವು ಜಾಸ್ತಿ ಸ್ಪೆಂಡಿಂಗ್ ಮಾಡ್ತೀವಿ, ಅವುಗಳನ್ನು ಪರ್ಚೇಸ್ ಮಾಡ್ತೀವಿ. ಅದೇ ರೀತಿ ಯಾವಾಗ ಕಡಿಮೆ ಬಡ್ಡಿ ದರಗಳು ಸಿಕ್ಕಾಗ ಆ ಕಡಿಮೆ ಬಡ್ಡಿ ದರಗಳು ದೀರ್ಘಾವಧಿಯಲ್ಲಿ ಸಿಗ್ತಾವ ಅಂತ ಹೇಳ್ಬೋದು. ಇನ್ನು ಅಲ್ಪಾವಧಿಯಲ್ಲಿ ಜಾಸ್ತಿ ಬಡ್ಡಿ ದರ ಇರೋದ್ರಿಂದ ನಾವೇನು ಮಾಡ್ತೀವಿ, ವಸ್ತುಗಳ ಪರ್ಚೇಸ್ ಮಾಡಲಿಕ್ಕೆ ಹೋಗೋದಿಲ್ಲ. ಯಾಕಂತಂದ್ರೆ ನಮ್ಗೆ ಹೈ ಇಂಟ್ರೆಸ್ಟ್ ಬೀಳೋದ್ರ ಕಾರಣಕ್ಕೋಸ್ಕರ ನಾವೇನು ಮಾಡ್ತೀವಿ ಅಂತಂದ್ರೆ ಆ ವಸ್ತುಗಳ ಪರ್ಚೇಸ್ ಮಾಡೋದನ್ನು ಸ್ಕಿಪ್ ಮಾಡ್ತೀವಿ ಅಂತ ಹೇಳ್ಬೋದು. ಇದನ್ನೇ ಒಂದು ಉದಾಹರಣೆ ಮೂಲಕ ನೋಡೋದಾದ್ರೆ, ನಿರ್ಮಾಣ ಕಂಪನಿಗಳು ಮತ್ತು ಪ್ರವಾಸೋದ್ಯಮಿಗಳಿಗೆ ಸಂಬಂಧಿಸಿದಂತೆ ದೀರ್ಘಾವಧಿಯಲ್ಲಿನ ಕಡಿಮೆ ಬಡ್ಡಿ ದರಗಳು ಹೆಚ್ಚು ಪ್ರಯೋಜನಕಾರಿಯಾಗಿದೆ, ಏಕೆಂದರೆ ಗ್ರಾಹಕರು ಸಾಲ ಪಡೆದು ಮನೆ ಮತ್ತು ಕಾರುಗಳ ಖರೀದಿಯ ಮೇಲೆ ಹೆಚ್ಚು ಹಣ ವಿನಿಯೋಜನೆ ಮಾಡಲು ಕಾರಣವಾಗುತ್ತದೆ ಅಂತ ಹೇಳ್ಬೋದು. ಆಗಲೇ ಹೇಳಿದ ಹಾಗೆ ನಮಗೆ ಯಾವಾಗ ಒಂದು ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯಗಳು ಲಭ್ಯವಾಗ್ತಾವ, ಆವಾಗ ನಾವೇನು ಮಾಡ್ತೇವೆ ಅಂತಂದ್ರೆ ಹೆಚ್ಚು ವಸ್ತುಗಳನ್ನು ಪರ್ಚೇಸ್ ಮಾಡಲಿಕ್ಕೆ ಏನಾಗ್ತೇವೆ, ಮುಂದಾಗ್ತೇವೆ. ಆವಾಗ ಅವುಗಳ ಬೇಡಿಕೆ ಏನಾಗ್ತತಿ, ಜಾಸ್ತಿ ಆಗ್ತತಿ ಅಂತ ಹೇಳ್ಬೋದು. ಅದೇ ರೀತಿ ಯಾವಾಗ ನಮಗೆ ಹೆಚ್ಚಿನ ಒಂದು ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯಗಳು ಲಭ್ಯವಾಗ್ತಾವ, ಆವಾಗ ನಾವು ಕಡಿಮೆ ವಸ್ತುಗಳನ್ನು ಪರ್ಚೇಸ್ ಮಾಡ್ತೀವಿ ಅಂತ ಹೇಳ್ಬೋದು. ಆವಾಗ ಆ ವಸ್ತುವಿನ ಬೇಡಿಕೆ ಏನಾಗ್ತತಿ, ಕಡಿಮೆ ಆಗ್ತತಿ, ಅವುಗಳ ಮ್ಯಾನುಫ್ಯಾಕ್ಚರಿಂಗ್ನು ಸಹಿತ ಏನಾಗ್ತತಿ, ಕಡಿಮೆ ಆಗ್ತತಿ ಅಂತ ಹೇಳ್ಬೋದು. ಇದು ಬಿಸ್ನೆಸ್ಸಿನ ಮೇಲೆ ಇಂಪ್ಯಾಕ್ಟ್ ಆಗ್ತತಿ. ಯಾವಾಗ ಗ್ರಾಹಕರು ವಸ್ತುಗಳನ್ನು ಪರ್ಚೇಸ್ ಮಾಡಲಿಕ್ಕೆ ಬರೋದಿಲ್ಲ, ಆವಾಗ ಏನಾಗ್ತತಿ, ಆಟೋಮೆಟಿಕ್ ಆಗಿ ಬಿಸ್ನೆಸ್ ಡೌನ್ ಆಗ್ತತಿ, ಆ ವಸ್ತುವಿನ ಬೇಡಿಕೆ ಕಡಿಮೆ ಆಗ್ತತಿ, ಅವಾಗ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದಿಲ್ಲ. ಸೊ ಹಾಗಾಗಿ ಬಿಸ್ನೆಸ್ಗಳು ಸಹಿತ ಅವಾಗ ಲಾಸನ್ನು ಅನುಭವಿಸ್ತಾವ ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ ಬರುವಂಥದ್ದು ಸಾಮಾಜಿಕ ಪರಿಸರ, ಸೋಷಿಯಲ್ ಎನ್ವಿರಾನ್ಮೆಂಟ್ ಅಂತ ಕರಿತೀವಿ. ವ್ಯವಹಾರದ ಸಾಮಾಜಿಕ ಪರಿಸರ ಸಾಮಾಜಿಕ ಶಕ್ತಿಗಳಾದ ಆಚಾರ ಮತ್ತು ಸಂಪ್ರದಾಯಗಳು, ಸಾಮಾಜಿಕ ಮೌಲ್ಯಗಳು, ಸಾಮಾಜಿಕ ಪ್ರವೃತ್ತಿಗಳು, ವ್ಯವಹಾರದಿಂದ ಸಮಾಜದ ನಿರೀಕ್ಷೆಗಳು ಮುಂತಾದವುಗಳನ್ನು ಒಳಗೊಂಡೈತಿ ಅಂತ ಹೇಳ್ಬೋದು. ಸಾಮಾಜಿಕ ಪರಿಸರ ಅಂತಂದ್ರೆ ಸಮಾಜದಲ್ಲಿರ್ತಕ್ಕಂಥ ರೂಢಿ, ಆಚಾರ, ವಿಚಾರ ಇವುಗಳು ಸಹಿತ ಒಂದು ವ್ಯವಹಾರದ ಮೇಲೆ ಬಹಳಷ್ಟು ಪ್ರಭಾವವನ್ನು ಬೀರ್ತತಿ ಅಂತ ಹೇಳ್ಬೋದು. ಇದನ್ನೇ ಒಂದು ಉದಾಹರಣೆ ಮೂಲಕ ನೋಡೋದಾದ್ರೆ, ಭಾರತದಲ್ಲಿ ಆಚರಿಸಲಾಗುವ ದೀಪಾವಳಿ, ಈದ್, ಕ್ರಿಸ್ಮಸ್ ಮತ್ತು ಗುರುಪೂರ್ವಗಳು ಗ್ರೀಟಿಂಗ್ ಕಾರ್ಡ್ ಕಂಪನಿಗಳಿಗೆ, ಸಿಹಿ ಮತ್ತು ಮಿಠಾಯಿ ತಯಾರಕರಿಗೆ, ಹೊಲಿಗೆ ಅಂಗಡಿಗಳಿಗೆ ಹಾಗೂ ಸಂಬಂಧಿತ ಇನ್ನಿತರ ವ್ಯವಹಾರ ಸಂಸ್ಥೆಗಳಿಗೆ ಗಣನೀಯವಾದ ಹಣಕಾಸಿನ ಅವಕಾಶವನ್ನು ಒದಗಿಸುತ್ತದೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಒಂದು ಸಾಮಾಜಿಕವಾಗಿ ನೋಡ್ಬೇಕಾಗೈತಿ. ಈಗ ನಮ್ಮ ಒಂದು ಆಚಾರ ವಿಚಾರಗಳು ಯಾವ ರೀತಿಯಾಗಿದ್ದಾವ, ಹಿಂದೂಗಳಾದ್ರೆ ದೀಪಾವಳಿ ಹಬ್ಬವನ್ನು ಬಹಳಷ್ಟು ವಿಜೃಂಭಣೆಯಿಂದ ಆಚರಣೆ ಮಾಡ್ತಾರೆ. ಅದೇ ರೀತಿ ಮುಸ್ಲಿಮ್ಸ್ನವರಾದ್ರೆ ಈದ್ ಹಬ್ಬವನ್ನು ಆಚರಣೆ ಮಾಡ್ತಾರೆ. ಇನ್ನು ಕ್ರಿಸ್ಮಸ್ ಸಂದರ್ಭದಲ್ಲಿ ಕ್ರಿಶ್ಚಿಯನ್ನರು ಆ ಒಂದು ಹಬ್ಬವನ್ನು ವಿಜೃಂಭಣೆಯನ್ನು ಆಚರಣೆ ಮಾಡಿದ್ರೆ, ಇನ್ನು ಸಿಖ್ಖರು ಗುರುಪೂರ್ವಗಳನ್ನು ಆಚರಣೆ ಮಾಡ್ತಾರೆ. ಇಂತಹ ಸಂದರ್ಭದಲ್ಲಿ ಏನಾಗ್ತತಿ ಅಂತಂದ್ರೆ
ಇಂತಹ ಸಂದರ್ಭದಲ್ಲಿ ಗ್ರೀಟಿಂಗ್ ಕಾರ್ಡ್ ಕಂಪನಿಗಳಿಗೆ ನಾವು ಗ್ರೀಟಿಂಗ್ ಕಾರ್ಡ್ ಪ್ರತಿಯೊಬ್ಬರು ಒಂದು ಶುಭ ಸಂದರ್ಭವನ್ನು ಒಂದು ಸುದ್ದಿಯನ್ನು ಹಂಚಿಕೊಳ್ಬೇಕಾಗಿರ್ತಕ್ಕಂಥ ಸಂದರ್ಭದಲ್ಲಿ ಗ್ರೀಟಿಂಗ್ ಕಾರ್ಡ್ಸ್ಗಳನ್ನು ಯೂಸ್ ಮಾಡ್ತಿದ್ವಿ. ಅವಾಗ ಒಂದು ಗ್ರೀಟಿಂಗ್ ಕಾರ್ಡ್ ಕಂಪನಿಗೆ ಹೆಚ್ಚಿನ ಲಾಭವನ್ನು ಸಿಗ್ತಿತ್ತು. ಅದೇ ರೀತಿ ಇನ್ನು ಫೆಸ್ಟಿವಲ್ ಟೈಮ್ ಲೈಕ್ ದೀಪಾವಳಿ ಆ್ಯಂಡ್ ಕ್ರಿಸ್ಮಸ್ ಇಂತಹ ಸಂದರ್ಭದಲ್ಲಿ ನಾವೇನು ಮಾಡ್ತೀವಿ, ಸಿಹಿ ಅಥವಾ ಮಿಠಾಯಿಗಳನ್ನು ಜಾಸ್ತಿ ಅಂಗಡಿಯಿಂದ ಖರೀದಿ ಮಾಡ್ಕೊಂಡು ಬರ್ತೀವಿ. ಯಾಕಂತಂದ್ರೆ ಅಲ್ಲಿ ಸಿಹಿಯನ್ನು ಹಂಚೋದಕ್ಕೋಸ್ಕರ. ಸೊ ಅಂತಹ ಸಂದರ್ಭದಲ್ಲಿ ಆ ಒಂದು ಮಿಠಾಯಿ ಮತ್ತು ಸಿಹಿ ಅಂಗಡಿಗಳಿಗೆ ಹೆಚ್ಚಿನ ಪ್ರಮಾಣದ ಲಾಭ ಏನಾಗ್ತತಿ, ಹರಿದು ಬರ್ತತಿ ಅಂತ ಹೇಳ್ಬೋದು. ಯಾಕಂದ್ರೆ ಹೆಚ್ಚು ಗ್ರಾಹಕರು ಪರ್ಚೇಸ್ ಮಾಡಕುಂತಾರ ಅಂತಂದಾಗ ಅದರಿಂದ ಜಾಸ್ತಿ ಹಣ ಏನಾಗ್ತತಿ ಅಂಗಡಿ ಅಥವಾ ಮಳಿಗೆಗಳಿಗೆ ಹರಿದು ಬರ್ತತಿ ಅಂತ ಹೇಳ್ಬೋದು. ಅದೇ ರೀತಿ ಇನ್ನು ಫೆಸ್ಟಿವಲ್ ಟೈಮ್ನಲ್ಲಿ ನಾವು ಜಾಸ್ತಿ ಬಟ್ಟೆಗಳನ್ನು ಪರ್ಚೇಸ್ ಮಾಡೋದಾಗಿರ್ಬೋದು, ಅಥವಾ ಅವುಗಳನ್ನು ರೆಡಿಮೇಡ್ ಇಲ್ಲದೆ ಇರತಕ್ಕಂಥ ಬಟ್ಟೆಗಳನ್ನು ತೊಗೊಂಡು ಬಂದು ಟೈಲರಿಂಗಿಗೆ ಕೊಡೋದಾಗಿರ್ಬೋದು. ಅಂಥ ಸಂದರ್ಭದಲ್ಲಿ ಟೈಲರಿಂಗ್ನವರಿಗೂ ಸಹಿತ ಒಂದು ಏನಾಗ್ತತಿ ಅಂತಂದ್ರೆ ಹೆಚ್ಚಿನ ಒಂದು ಲಾಭವನ್ನು ಅವರು ಸಂಪಾದನೆ ಮಾಡ್ತಾರೆ ಅಂತ ಹೇಳ್ಬೋದು. ಈ ರೀತಿಯಾಗಿ ಕೆಲವೊಂದು ಹಬ್ಬಗಳು ಅಥವಾ ಹರಿದಿನಗಳು, ಇನ್ನು ಒಂದು ರೂಢಿ ಸಂಪ್ರದಾಯಗಳು, ಇವುಗಳಿಂದನೂ ಸಹಿತ ಒಂದು ಸಮಾಜದಲ್ಲಿರ್ತಕ್ಕಂಥ ರೂಢಿ ಸಂಪ್ರದಾಯಗಳು ಅಥವಾ ಸಾಮಾಜಿಕ ಪ್ರವೃತ್ತಿಗಳಿಂದ ಒಂದು ವ್ಯವಹಾರಕ್ಕೆ ಒಂದು ಪಾಸಿಟಿವ್ ಇಂಪ್ಯಾಕ್ಟ್ ಆಗ್ತತಿ ಅಂತ ಹೇಳ್ಬೋದು. ಯಾಕಂದ್ರೆ ಅಂತಹ ಸಂದರ್ಭದಲ್ಲಿ ಹೆಚ್ಚು ಗ್ರಾಹಕರು ಪರ್ಚೇಸ್ ಮಾಡಲಿಕ್ಕೆ ಮುಂದಾಗ್ತಾರ. ಅವು ವಸ್ತುಗಳನ್ನು ಅಥವಾ ಒಂದು ಸೇವೆಯನ್ನು ಖರೀದಿ ಮಾಡಲಿಕ್ಕೆ ಗ್ರಾಹಕರು ಮುಂದಾಗೋದ್ರಿಂದ ಒಂದು ಬಿಸ್ನೆಸ್ಸಿಗೆ ಹೆಚ್ಚಿನ ಪ್ರಮಾಣದ ಲಾಭಾಂಶ ಹರಿದು ಬರ್ತತಿ. ಹಾಗಾಗಿ ಬಿಸ್ನೆಸ್ಗಳು ಡೆವಲಪ್ ಆಗ್ತಾವ ಅಂತ ಹೇಳ್ಬೋದು. ಈ ರೀತಿಯಾಗಿ ಸಾಮಾಜಿಕ ಪರಿಸರವು ಒಂದು ವ್ಯವಹಾರದ ಮೇಲೆ ಪ್ರಭಾವವನ್ನು ಬೀರ್ತತಿ ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ ಬರುವಂಥದ್ದು ತಾಂತ್ರಿಕತೆಯ ಪರಿಸರ. ಇಟ್ ಮೀನ್ಸ್ ಟೆಕ್ನಾಲಜಿಕಲ್ ಎನ್ವಿರಾನ್ಮೆಂಟ್ ಅಂತ ಕರಿತೀವಿ. ತಾಂತ್ರಿಕತೆಯ ಪರಿಸರವು ಸರಕು ಮತ್ತು ಸೇವೆಗಳನ್ನು ಉತ್ಪಾದಿಸಲು ನವೀನ ಮಾರ್ಗವನ್ನು ಮತ್ತು ವ್ಯವಹಾರವೊಂದನ್ನು ನಡೆಸಲು ಅಗತ್ಯವಾದ ತಾಂತ್ರಿಕತೆಯನ್ನು ಒದಗಿಸುವ ವೈಜ್ಞಾನಿಕ ಸುಧಾರಣೆ ಮತ್ತು ಆವಿಷ್ಕಾರಗಳಿಗೆ ಸಂಬಂಧಿಸಿದೆ. ಟೆಕ್ನಾಲಜಿಕಲ್ ಎನ್ವಿರಾನ್ಮೆಂಟ್ ಅಂತಂದ್ರೆ ಯಾವುದೇ ಒಂದು ವಸ್ತು ಅಥವಾ ಸರಕುಗಳನ್ನು ಉತ್ಪಾದನೆ ಮಾಡಬೇಕಾಗಿರ್ತಕ್ಕಂಥ ಸಂದರ್ಭದಲ್ಲಿ ಅದನ್ನು ನಾವು ಟೆಕ್ನಾಲಜಿಕಲ್ ಆಗಿ ಅಂತಂದರೆ ತಾಂತ್ರಿಕತೆಯನ್ನು ಅಳವಡಿಸಿಕೊಂಡು ಆ ಒಂದು ವಸ್ತುಗಳನ್ನು ಉತ್ಪಾದನೆ ಮಾಡಿದಾಗ ಅವುಗಳಿಗೆ ಏನಾಗ್ತತಿ, ಹೆಚ್ಚಿನ ಒಂದು ಬೇಡಿಕೆ ಬರ್ತತಿ ಅಂತ ಹೇಳ್ಬೋದು. ಯಾಕಂದರೆ ನಾವು ಟೆಕ್ನಾಲಜಿಯನ್ನು ನಮ್ಮ ಒಂದು ಉತ್ಪಾದನೆಯಲ್ಲಿ ಅಳವಡಿಸಿಕೊಂಡಾಗ ಆ ವಸ್ತುಗಳು ಒಂದು ಅದ್ಭುತ ರೀತಿಯಲ್ಲಿ ಮೂಡಿ ಬರ್ತಾವ ಅಂತ ಹೇಳ್ಬೋದು. ಅವುಗಳ ಕಲರಿಂಗ್ ಆಗಿರ್ಬೋದು, ಪ್ಯಾಕಿಂಗ್ ಆಗಿರ್ಬೋದು, ಡಿಸೈನಿಂಗ್ ಆಗಿರ್ಬೋದು, ಈ ರೀತಿಯಾಗಿ ಅವುಗಳನ್ನು ಟೆಕ್ನಾಲಜಿಕಲ್ ಆಗಿ ನಾವೇನು ಮಾಡ್ಬೋದು, ವಿನ್ಯಾಸಗೊಳಿಸಿದಾಗ ಆ ಒಂದು ಪ್ರಾಡಕ್ಟು ಬಹಳಷ್ಟು ಅಟ್ರಾಕ್ಟಿವ್ ಆಗಿರ್ತಾವ ಅಂತ ಹೇಳ್ಬೋದು. ಈ ರೀತಿಯಾಗಿ ಟೆಕ್ನಾಲಜಿಯನ್ನು ನಮ್ಮ ಒಂದು ಬಿಸ್ನೆಸ್ನಲ್ಲಿ ಅಳವಡಿಸಿಕೊಂಡಾಗ ನಮ್ಮ ಒಂದು ವಸ್ತುಗಳಿಗೆ ಬೇಡಿಕೆ ಏನಾಗ್ತತಿ, ಜಾಸ್ತಿ ಆಗುತ್ತೆ ಅಂತ ಹೇಳ್ಬೋದು. ಅದರಿಂದ ನಾವು ಹೆಚ್ಚಿನ ಪ್ರಮಾಣದ ವಸ್ತುಗಳನ್ನು ಮಾರಾಟ ಮಾಡಿ ಅಧಿಕ ಪ್ರಮಾಣದ ಲಾಭವನ್ನು ಗಳಿಸಬಹುದು. ಯಾವಾಗ ಹೊಸ ಹೊಸ ವಿನ್ಯಾಸಗಳನ್ನು ಮಾಡಲಿಕ್ಕೆ, ಹೊಸ ಒಂದು ಪ್ರಾಡಕ್ಟನ್ನು ಬೇರೆ ಬೇರೆ ರೀತಿಯಲ್ಲಿ ತಯಾರು ಮಾಡಲಿಕ್ಕೆ ನಾವು ಟೆಕ್ನಾಲಜಿಯನ್ನು ಅಳವಡಿಸ್ಕೊಳ್ಬಹುದು. ನಾವು ಸಾಂಪ್ರದಾಯಿಕ ವಸ್ತುಗಳನ್ನು ರೆಡಿ ಮಾಡ್ತಾ ಇದ್ರೂ ಸಹಿತ ಅದರಲ್ಲಿ ನಾವು ಟೆಕ್ನಾಲಜಿಯನ್ನು ಯೂಸ್ ಮಾಡಿಕೊಂಡು ರೆಡಿ ಮಾಡಿದಾಗ ಆ ಒಂದು ವಸ್ತುಗಳ ವಿನ್ಯಾಸ ಅದು ಬೇರೆ ಬಗೆಯ ಒಂದು ಹೊಸ ನವೀನವಾಗಿರ್ತಕ್ಕಂಥ ಶೈಲಿಯನ್ನು ಪಡ್ಕೊಳ್ತತಿ ಅಂತ ಹೇಳ್ಬೋದು. ಇನ್ನು ತಾಂತ್ರಿಕ ಪರಿಸರವು ಉತ್ಪನ್ನಗಳ ಉತ್ಪಾದನೆ, ವಿತರಣೆ ಮತ್ತು ಸಂವಹನ ವಿಧಾನಗಳನ್ನು ಸುಧಾರಿಸುತ್ತದೆ, ಸ್ಪರ್ಧಾತ್ಮಕತೆಯನ್ನು ಹೆಚ್ಚಿಸುತ್ತದೆ ಅಂತ ಹೇಳ್ಬೋದು. ಈ ತಾಂತ್ರಿಕತೆ ಅಂತಕ್ಕಂಥದ್ದು ಮೊದಲೆಲ್ಲ ನಾವೇನು ಮಾಡಬೇಕಾಗಿರ್ತೈತಿ, ಒಂದು ವಸ್ತುವನ್ನು ಉತ್ಪಾದನೆ ಮಾಡಿ ವಿತರಣೆ ಮಾಡಬೇಕಾಗಿರ್ತೈತಿ, ಅದನ್ನು ಮಾರ್ಕೆಟಿಂಗ್ ಮಾಡಬೇಕಾಗಿರ್ತಕ್ಕಂಥ ಸಂದರ್ಭದಲ್ಲಿ ವಸ್ತುವನ್ನು ಏನು ಮಾಡ್ತೀವಿ, ಒಂದು ನಮ್ಮಲ್ಲಿ ಜಾಸ್ತಿ ಮಾನವ ಸಂಪನ್ಮೂಲ ಇರೋದ್ರಿಂದ ಮಾನವನನ್ನು ಯೂಸ್ ಮಾಡಿಕೊಂಡು ಆ ಒಂದು ವಸ್ತುವನ್ನು ಉತ್ಪಾದನೆ ಮಾಡಿ, ಇನ್ನು ಪ್ಯಾಂಪ್ಲೆಟ್ಸ್ ಆಗಿರ್ಬೋದು ಅಥವಾ ಇದು ರೇಡಿಯೋ ಅಡ್ವರ್ಟೈಸ್ಮೆಂಟ್ ಆಗಿರ್ಬೋದು, ಇವುಗಳ ಮುಖಾಂತರ ಏನು ಮಾಡ್ತೀವಿ, ಅಡ್ವರ್ಟೈಸ್ಮೆಂಟ್ ಮಾಡಿ ಅವುಗಳ ಬಗ್ಗೆ ಅವೇರ್ನೆಸ್ಸನ್ನು ಮೂಡಿಸಿ ಅವುಗಳನ್ನು ಮಾರಾಟ ಮಾಡ್ತಿದ್ವಿ ಮಾರ್ಕೆಟಿಗೆ ಹೋಗಿ. ಬಟ್ ಇವಾಗ ಏನಾಗೈತಿ, ಟೆಕ್ನಾಲಜಿ ಡೆವಲಪ್ಮೆಂಟ್ ಆಗಿರೋದ್ರಿಂದ, ನಾವು ಟೆಕ್ನಾಲಜಿಯನ್ನು ಅಳವಡಿಸ್ಕೊಂಡಿರೋದ್ರಿಂದ ನಮ್ಮ ಒಂದು ಉತ್ಪಾದನೆಯಲ್ಲಿ ದೊಡ್ಡ ದೊಡ್ಡ ಮಷಿನ್ಸ್ಗಳನ್ನು ಯೂಸ್ ಮಾಡಿ ಉತ್ಪಾದನೆ ಮಾಡ್ಬೋದು. ಅದೇ ರೀತಿ ಅವುಗಳನ್ನು ವಿತರಣೆ ಮಾಡಬೇಕಾಗಿತ್ತಂತಂದ್ರೆ ಈಗ ಟ್ರಾನ್ಸ್ಪೋರ್ಟೇಷನ್ ಬಹಳಷ್ಟು ಸುಧಾರಣೆಯನ್ನು ಕಂಡೈತಿ. ಮತ್ತು ಅವುಗಳನ್ನು ಕಮ್ಯುನಿಕೇಟ್ ಮಾಡಬೇಕಾಗಿತ್ತಂತಹ ಸಂದರ್ಭದಲ್ಲಿ ಸೋಷಿಯಲ್ ಮೀಡಿಯಾಗಳನ್ನು ಯೂಸ್ ಮಾಡ್ಕೋಬೋದು.
ಸೋಷಿಯಲ್ ಮೀಡಿಯಾನ ಯೂಸ್ ಮಾಡಿಕೊಂಡು ಮಲ್ಟಿಮೀಡಿಯಾನ ಯೂಸ್ ಮಾಡಿಕೊಂಡು ನಾವೇನು ಮಾಡ್ಬೋದು, ನಮ್ಮ ಒಂದು ವಸ್ತುವನ್ನು ಅಡ್ವರ್ಟೈಸ್ಮೆಂಟ್ ಮಾಡ್ಬೋದು. ಅದೇ ರೀತಿ ಮಾರ್ಕೆಟಿಂಗ್ ಮಾಡಬೇಕಾಗಿರ್ತಕ್ಕಂಥ ಸಂದರ್ಭದಲ್ಲಿ ಕಾಮರ್ಸ್ ಚಾನಲ್ಗಳದಾವ, ಅವುಗಳ ಮುಖಾಂತರ ನಾವೇನು ಮಾಡ್ಬೋದು, ನಮ್ಮ ಒಂದು ಪ್ರಾಡಕ್ಟನ್ನು ಈಸಿಯಾಗಿ ಗ್ರಾಹಕರಿಗೆ ಏನು ಮಾಡ್ಬೋದು, ಸೆಲ್ ಮಾಡ್ಬೋದು. ಈಗ ಮಾರ್ಕೆಟಿಗೆ ಹೋಗಿ ನಮ್ಮ ಒಂದು ವಸ್ತುವನ್ನು ಸೆಲ್ ಮಾಡಬೇಕಾಗಿರ್ತಕ್ಕಂಥ ಸಂದರ್ಭ ಇಲ್ಲ. ಆನ್ಲೈನಿನಲ್ಲಿಯೂ ಸಹಿತ ನಮ್ಮ ಒಂದು ಪ್ರಾಡಕ್ಟ್ಗಳನ್ನು ಈಸಿಯಾಗಿ ನಾವು ಗ್ರಾಹಕರಿಗೆ ಸೆಲ್ ಮಾಡಬಹುದು. ಈ ರೀತಿಯಾಗಿ ಟೆಕ್ನಾಲಜಿಯನ್ನು ಅಳವಡಿಸಿಕೊಳ್ಳುವುದರಿಂದ ಅಧಿಕ ಪ್ರಮಾಣದ ಉತ್ಪಾದನೆ ಮಾಡಲಿಕ್ಕೆ, ಕಡಿಮೆ ಪ್ರಮಾಣದ ಖರ್ಚನ್ನು ಮಾಡಿ ಹೆಚ್ಚಿನ ಪ್ರಮಾಣದ ಒಂದು ಲಾಭವನ್ನು ಗಳಿಸಲಿಕ್ಕೆ ತಾಂತ್ರಿಕತೆ ಅನ್ನೋದು ಹೆಲ್ಪ್ಫುಲ್ ಆಗೈತಿ ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ ನೋಡೋದಾದರೆ ರಾಜಕೀಯ ಪರಿಸರ, ಪೊಲಿಟಿಕಲ್ ಎನ್ವಿರಾನ್ಮೆಂಟ್ ಅಂತ ಕರಿತೀವಿ. ರಾಜಕೀಯ ಪರಿಸರವು ಪೊಲಿಟಿಕಲ್ ಎನ್ವಿರಾನ್ಮೆಂಟ್ ವ್ಯವಹಾರಗಳ ಯಶಸ್ಸಿಗೆ ಪ್ರಮುಖ ಅಂಶವಾಗಿದೆ, ಏಕೆಂದರೆ ಇದು ಸ್ಥಿರತೆ, ನೀತಿಗಳು, ತೆರಿಗೆ ಕಾನೂನುಗಳು, ಕಾರ್ಮಿಕರ ನಿಯಮಗಳು ಮತ್ತು ಹೂಡಿಕೆಯ ಮೇಲೆ ನೇರ ಪ್ರಭಾವವನ್ನು ಬೀರುತ್ತದೆ ಅಂತ ಹೇಳ್ಬೋದು. ಈಗ ಪೊಲಿಟಿಕಲ್ ಎನ್ವಿರಾನ್ಮೆಂಟ್ ಬಗ್ಗೆ ನೋಡೋದಾದ್ರೆ, ಒಂದು ರಾಜಕೀಯ ಅಂಶವು ಸಹಿತ ಒಂದು ವ್ಯವಹಾರದ ಮೇಲೆ ಅಗಾಧ ಪ್ರಭಾವವನ್ನು ಬೀರ್ತತಿ ಅಂತ ಹೇಳ್ಬೋದು. ಯಾಕಂತಂದ್ರೆ ಒಂದು ದೇಶದಲ್ಲಿ ಆಗಿರ್ಬೋದು, ರಾಜ್ಯದಲ್ಲಿ ಆಗಿರ್ಬೋದು, ಇರ್ತಕ್ಕಂಥ ರಾಜಕೀಯ ಪಾರ್ಟಿಗಳು, ಯಾವುದೇ ಒಂದು ರಾಜಕೀಯ ಪಾರ್ಟಿ ಆಗಿರ್ಬೋದು, ಅದು ಆಡಳಿತಕ್ಕೆ ಬಂದೈತಿಯಪ್ಪ, ಆಡಳಿತ ಚುಕ್ಕಾಣಿಯನ್ನು ಹಿಡಿದೈತಿ ಅಂತಕ್ಕಂಥ ಸಂದರ್ಭದಲ್ಲಿ ಅದು ಯಾವೆಲ್ಲ ರೀತಿಯಾಗಿರ್ತಕ್ಕಂಥ ಒಂದು ಪಾಲಿಸಿಗಳನ್ನು ಇಂಪ್ಲಿಮೆಂಟ್ ಮಾಡ್ತೈತಿ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತೈತಿ. ಯಾಕಂತಂದ್ರೆ ಈ ರಾಜಕೀಯ ಪಕ್ಷಗಳು ಪದೇ ಪದೇ ಚೇಂಜಸ್ ಆಗ್ತಾ ಇದ್ವು ಅಂತಂದ್ರೆ ರಾಜಕೀಯ ಸ್ಟೆಬಿಲಿಟಿ ಇಲ್ಲ ಅಂತಕ್ಕಂಥ ಸಂದರ್ಭದಲ್ಲಿ ಅದು ವ್ಯವಹಾರದ ಮೇಲೆ ಜಾಸ್ತಿ ಪ್ರಭಾವವನ್ನು ಬೀರ್ತತಿ, ನೆಗೆಟಿವ್ ಇಂಪ್ಯಾಕ್ಟನ್ನು ಬೀರ್ತತಿ. ಯಾಕಂತಂದರೆ ಈಗಿರುವಂಥ ಒಂದು ರಾಜಕೀಯ ಪಕ್ಷಗಳು, ಸರ್ಕಾರ ಒಂದು ರೀತಿಯಾಗಿರ್ತಕ್ಕಂಥ ನೀತಿ ನಿಯಮಗಳನ್ನು ರೂಪಿಸಿದ್ರೆ ಅದರ ಮುಂದೆ ಮತ್ತೆ ಚೇಂಜ್ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಬೇರೆ ರಾಜಕೀಯ ಅಂಶವು, ಬೇರೆ ರಾಜಕೀಯ ಪಕ್ಷ ಅಸ್ತಿತ್ವಕ್ಕೆ ಬಂದಾಗ ಅದು ರೂಪಿಸುವಂತಹ ನೀತಿ ನಿಯಮಗಳು ಚೇಂಜಸ್ ಆಗಿರ್ತಾವ. ಅವುಗಳನ್ನು ಅಳವಡಿಸಿಕೊಳ್ಳುವುದು ಬಿಸ್ನೆಸ್ಸಿಗೆ ಬಹಳ ಕಷ್ಟಕರವಾಗಿರ್ತಕ್ಕಂಥ ಸಂಗತಿಯಾಗಿರ್ತೈತಿ. ಅದೇ ರೀತಿ ಒಂದೇ ರಾಜಕೀಯ ಪಕ್ಷ ಐತಿ, ಒಂದೇ ರಾಜಕೀಯ ಪರಿಸ್ಥಿತಿ ಅಥವಾ ಪಕ್ಷಗಳು ಅಸ್ತಿತ್ವದಲ್ಲಿ ಅದಾವು ಅಂತಕ್ಕಂಥ ಸಂದರ್ಭದಲ್ಲಿ ಅವುಗಳು ರೂಪಿಸಿರುವಂತಹ ಒಂದು ನೀತಿ ನಿಯಮಗಳನ್ನು ಅಳವಡಿಸಿಕೊಂಡು ಅದನ್ನು ದೀರ್ಘಾವಧಿಯಲ್ಲಿ ನಾವೇನು ಮಾಡ್ಬೋದು, ಇಂಪ್ಲಿಮೆಂಟ್ ಮಾಡ್ಕೊಳ್ತಾ ಅವುಗಳನ್ನು ಅಳವಡಿಸಿಕೊಂಡು ನಾವು ಹೆಚ್ಚಿನ ಪ್ರಮಾಣದ ಒಂದು ಲಾಭವನ್ನು ಗಳಿಸ್ಬೋದು. ಇದು ಬೇರೆ ಬೇರೆ ರಾಜಕೀಯ ಪಕ್ಷಗಳು ಪದೇ ಪದೇ ಚೇಂಜಸ್ ಆಗ್ತಾ ಇದ್ದಾವೆ, ರಾಜಕೀಯ ಸ್ಟೆಬಿಲಿಟಿ ಇಲ್ಲ, ಅವು ಬೇರೆ ಬೇರೆ ಒಂದು ಟ್ಯಾಕ್ಸೇಷನ್ ರೂಲ್ಸನ್ನು ಚೇಂಜಸ್ ಮಾಡ್ತಾ ಇದ್ದಾವೆ ಅಂತಕ್ಕಂಥ ಸಂದರ್ಭದಲ್ಲಿ ಆಬ್ವಿಯಸ್ಲಿ ಇದು ಬಿಸ್ನೆಸ್ ಮೇಲೆ ಇಂಪ್ಯಾಕ್ಟ್ ಆಗೇ ಆಗ್ತದೆ. ಅದೇ ರೀತಿ ಕಾರ್ಮಿಕರ ನಿಯಮಗಳಾಗಿರ್ಬೋದು, ಇನ್ನು ಹೂಡಿಕೆಯ ಮೇಲೂ ಸಹಿತ ಇದು ಒಂದು ಹೆಚ್ಚಿನ ಪ್ರಭಾವವನ್ನು ಬೀರ್ತತಿ ಅಂತ ಹೇಳ್ಬೋದು. ಇನ್ನು ರಾಜಕೀಯ ಸ್ಥಿರತೆಯು ಆರ್ಥಿಕ ಬೆಳವಣಿಗೆಗೆ ಬೇಕಾದ ದೀರ್ಘಕಾಲದ ಯೋಜನೆಗಳಿಗೆ ಹಣ ಹೂಡಿಕೆ ಮಾಡಲು ವ್ಯವಹಾರಸ್ಥರಲ್ಲಿ ವಿಶ್ವಾಸವನ್ನು ಮೂಡಿಸುತ್ತದೆ. ರಾಜಕೀಯ ಅಸ್ಥಿರತೆಯು ಆ ಬಗೆಗೆ ವಿಶ್ವಾಸವನ್ನು ಅಲುಗಾಡಿಸಬಹುದು. ರಾಜಕೀಯದಲ್ಲಿ ಸ್ಥಿರವಾಗೈತಿ, ಏನೋ ಯಾವುದೇ ರೀತಿಯಾಗಿರ್ತಕ್ಕಂಥ ಚೇಂಜಸ್ ಇಲ್ಲ, ಒಂದು ಸ್ಟೆಬಿಲಿಟಿ ಐತಿ ಅಂತಕ್ಕಂಥ ಸಂದರ್ಭದಲ್ಲಿ ಇದು ದೀರ್ಘಾವಧಿಯಲ್ಲಿ ನಾವು ಏನು ಮಾಡ್ಬೋದು, ಹೂಡಿಕೆ ಮಾಡಲಿಕ್ಕೂ ಸಹಿತ ಇದು ಹೆಲ್ಪ್ಫುಲ್ ಆಕೈತಿ. ಯಾಕಂತಂದ್ರೆ ಯಾವುದೇ ಒಂದು ರಾಜಕೀಯ ಪಕ್ಷ ಇನ್ನೇನು ಚೇಂಜಸ್ ಆಗೋದಿಲ್ಲ, ಒಂದೇ ರಾಜಕೀಯ ಪಕ್ಷ ಒಂದೇ ಸರ್ಕಾರ ಆಡಳಿತದಲ್ಲಿ ಐತಿ ಅಂತಕ್ಕಂಥ ಸಂದರ್ಭದಲ್ಲಿ ಅವರ ನೀತಿ ನಿಯಮಗಳನ್ನು ಆಲ್ರೆಡಿ ನಾವೇನು ಮಾಡೇವಿ, ಅಳವಡಿಸ್ಕೊಂಡೇವಿ. ಇನ್ನು ನಾವು ಹೂಡಿಕೆ ಮಾಡಲಿಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ತೊಂದರೆ ಇಲ್ಲ. ಇನ್ನು ಬೇರೆ ಬೇರೆ ರಾಜಕೀಯ ಪಕ್ಷಗಳು ಅಸ್ತಿತ್ವಕ್ಕೆ ಬರೋದ್ರಿಂದ ಪದೇ ಪದೇ ಅವರ ನೀತಿ ನಿಯಮಗಳನ್ನು ಅಳವಡಿಸಿಕೊಳ್ಳಲಿಕ್ಕೆ ನಮಗೇನಾಗಲ್ಲ, ಸಾಧ್ಯವಾಗುವುದಿಲ್ಲ. ಅಂಥ ಸಂದರ್ಭದಲ್ಲಿ ನಾವು ಹೂಡಿಕೆ ಮಾಡಲಿಕ್ಕೂ ಸಹಿತ ಜನರು ಮುಂದೆ ಬರೋದಿಲ್ಲ, ಇನ್ವೆಸ್ಟರ್ಸ್ ಮುಂದೆ ಬರೋದಿಲ್ಲ. ಸೊ ಹೀಗಾಗಿ ರಾಜಕೀಯ ಪರಿಸರವು ಸಹಿತ ಕೆಲವೊಂದಿಷ್ಟು ಸಲ ನೆಗೆಟಿವ್ ಆಗಿ ಇಂಪ್ಯಾಕ್ಟ್ ಬೀರಿದ್ರೆ, ಇನ್ನು ಕೆಲವೊಂದಿಷ್ಟು ಸಲ ಪಾಸಿಟಿವ್ ಆಗಿ ಸಹಿತ ಬಿಸ್ನೆಸ್ ಮೇಲೆ ಪರಿಣಾಮವನ್ನು ಬೀರ್ತಾವ ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ ಬರುವಂಥದ್ದು ಕಾನೂನಾತ್ಮಕ ಪರಿಸರ, ಲೀಗಲ್ ಎನ್ವಿರಾನ್ಮೆಂಟ್ ಅಂತ ಕರಿತೀವಿ. ಕಾನೂನಾತ್ಮಕ ಪರಿಸರವು ಸರ್ಕಾರ ಜಾರಿಗೊಳಿಸಿದ ಅನೇಕ ಕಾನೂನುಗಳು, ಸರ್ಕಾರಿ ಪ್ರಾಧಿಕಾರಿಗಳು ನೀಡಿದ ಆಡಳಿತಾತ್ಮಕ ಆದೇಶಗಳು, ನ್ಯಾಯಾಲಯದ ತೀರ್ಪುಗಳು, ಜೊತೆಗೆ ಕೇಂದ್ರ, ರಾಜ್ಯ ಅಥವಾ ಸ್ಥಳೀಯ ಸರ್ಕಾರಗಳ ಪ್ರತಿ ಹಂತದಲ್ಲಿ ವಿವಿಧ ಆಯೋಗಗಳು ಮತ್ತು ನಿಯೋಗಗಳು ಪ್ರಕಟಿಸಿದ ತೀರ್ಮಾನಗಳನ್ನು ಒಳಗೊಂಡ್ಯಾವ ಅಂತ ಹೇಳ್ಬೋದು. ಈ ಕಾನೂನಾತ್ಮಕ ಪರಿಸರ ಅಂತಂದ್ರೆ ಸರ್ಕಾರವು ಜಾರಿಗೊಳಿಸಿದ ಅನೇಕ ಕಾನೂನುಗಳು ಅಂತಂದ್ರೆ, ಈಗ ಕಂಪ್ನೀಸ್ ಆ್ಯಕ್ಟ್ ಆಗಿರ್ಬೋದು, ಸರ್ಕಾರಿ ಪ್ರಾಧಿಕಾರಗಳು ನೀಡಿದ ಆಡಳಿತಾತ್ಮಕ ಆದೇಶಗಳಾಗಿರ್ಬೋದು, ಈ ರೀತಿಯಾಗಿರ್ತಕ್ಕಂಥ ಒಂದು ಕಾನೂನು ಯಾವ ರೀತಿಯಾಗಿ ನೀತಿ ನಿಯಮಗಳನ್ನು ರೂಪಿಸೈತಿ ಬಿಸ್ನೆಸ್ಸಿಗೋಸ್ಕರ, ಪ್ರತಿಯೊಂದು ಬಿಸ್ನೆಸ್ಸು ಏನು ಮಾಡಬೇಕು, ಕಂಪ್ನೀಸ್ ಆ್ಯಕ್ಟ್ ಪ್ರಕಾರ
ನೋಂದಣಿಯನ್ನು ಮಾಡಿಕೊಳ್ಳೇಬೇಕು. ಸೊ ಯಾವೆಲ್ಲ ಕಂಪನಿಗಳು ನೋಂದಣಿ ಮಾಡ್ಕೊಂಡಿರೋಂಗಿಲ್ಲ ಅಂಥ ಒಂದು ಕಂಪನಿಯನ್ನು ಏನು ಮಾಡ್ಬೋದು, ಮುಚ್ಚುವಂತಹ ಕೆಲಸವನ್ನು ಕಾನೂನು ಮಾಡ್ಬೋದು. ಪ್ರತಿಯೊಬ್ಬರೂ ಸಹಿತ ಕಾನೂನನ್ನು ಪಾಲನೆ ಮಾಡಿದಾಗ ಅಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆಯುವುದಿಲ್ಲ. ನಾವು ಇಲ್ಲೀಗಲ್ ಬಿಸ್ನೆಸ್ ನಡ್ಸಕ್ಕೆ ಕುಂತೀವಿ ಅಂತಕ್ಕಂಥ ಸಂದರ್ಭದಲ್ಲಿ ಅದು ಏನಾದರೂ ಗೊತ್ತಾಯಿತು ಅಂತಂದ್ರೆ ಆ ಒಂದು ಬಿಸ್ನೆಸ್ಸನ್ನು ಸರ್ಕಾರ ಅಥವಾ ಕಾನೂನು ಮುಚ್ಚಾಕ್ಬೋದು. ಸೊ ಹಾಗಾಗಿ ನಾವೆಲ್ಲರೂ ಯಾವುದೇ ಒಂದು ಬಿಸ್ನೆಸ್ ಮಾಡಬೇಕಾದ್ರೆ ಅದನ್ನು ಲೀಗಲ್ ಆಗೇ ಮಾಡಬೇಕು. ಅದನ್ನು ನೋಂದಣಿ ಮಾಡಿ ಅಲ್ಲಿ ಯಾವೆಲ್ಲ ನಾವು ಕ್ರಮಗಳನ್ನು ಪಾಲನೆ ಮಾಡಬೇಕಲ್ಲ ಆ ಎಲ್ಲ ಕ್ರಮಗಳನ್ನು ಪಾಲನೆ ಮಾಡಿ ಬಿಸ್ನೆಸ್ಸನ್ನು ಮಾಡಬೇಕಾಗ್ತೈತಿ. ಪ್ರತಿಯೊಂದು ಸಂಸ್ಥೆಯ ನಿರ್ವಹಣಾಂಗವು ನೆಲದ ಕಾನೂನಿಗೆ ಕಡ್ಡಾಯವಾಗಿ ವಿಧೇಯತೆಯನ್ನು ಹೊಂದಿರಬೇಕು. ಪ್ರತಿಯೊಂದು ಬಿಸ್ನೆಸ್ಸು ಸಹಿತ ಏನಾಗಿರಬೇಕು, ವ್ಯವಹಾರ ಸಂಸ್ಥೆಗಳು ಯಾವೆಲ್ಲ ಕಾನೂನುಗಳು ದೇಶದಲ್ಲಿ ರಾಜ್ಯದಲ್ಲಿ ಅಸ್ತಿತ್ವದಲ್ಲದವಲ್ಲ ಅವುಗಳನ್ನು ಕಡ್ಡಾಯವಾಗಿ ಪಾಲನೆ ಮಾಡಲೇಬೇಕು. ಫಾರ್ ಎಕ್ಸಾಂಪಲ್ ಹೇಳ್ಬೇಕಂತಂದ್ರೆ ಈಗ ನಾವು ಬಟ್ಟೆ ವ್ಯಾಪಾರವನ್ನು ಮಾಡ್ತಿದ್ದೀವಿ ಅಂತಕ್ಕಂಥ ಸಂದರ್ಭದಲ್ಲಿ ಕಸ್ಟಮರ್ ಬಂದು ಬಟ್ಟೆಗಳನ್ನು ಪರ್ಚೇಸ್ ಮಾಡ್ಕೊಂಡು ಹೋದರು, ಅದರಲ್ಲಿ ಡ್ಯಾಮೇಜಸ್ ಇತ್ತು. ಆ ಡ್ಯಾಮೇಜಸ್ ಇದ್ದಾಗ ಆ ಬಟ್ಟೆಯನ್ನು ಅವರು ಮರಳಿ ತಂದಾಗ ನಾವು ಅದನ್ನು ಎಕ್ಸ್ಚೇಂಜ್ ಮಾಡಿ ಕೊಡದೆ ಹೋದಾಗ ಅವ್ರು ಏನು ಮಾಡ್ಬೋದು, ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟ್ಸ್ ಅದಾವೆ, ಗ್ರಾಹಕ ರಕ್ಷಣಾ ಕಾಯ್ದೆಗಳು. ಆ ಗ್ರಾಹಕ ರಕ್ಷಣಾ ಕಾಯ್ದೆಯಲ್ಲಿ ಅವರು ಏನಾದರೂ ಕೇಸ್ ಹಾಕಿದ್ರಪ್ಪ ಅಂತಕ್ಕಂಥ ಸಂದರ್ಭದಲ್ಲಿ ನಾವೇನು ಮಾಡ್ಬೇಕಾಗತಿ, ಅವರ ನಷ್ಟ ಪರಿಹಾರವನ್ನು ಕೊಡಲೇಬೇಕಾಗ್ತದೆ. ಅದಕ್ಕಿಂತ ಹೆಚ್ಚಿನ ಪ್ರಮಾಣದ ಒಂದು ಹಣವನ್ನು ಸಹಿತ ನಾವಲ್ಲಿ ವ್ಯಯ ಮಾಡಲೇಬೇಕಾಗೈತಿ. ಸೊ ಅದಕ್ಕಾಗಿ ನಾವು ಆ ಗ್ರಾಹಕ ಕಾನೂನುಗಳೇನದಾವ ಅವುಗಳ ಪ್ರತಿಯೊಂದು ಕಾನೂನುಗಳನ್ನು ನಾವು ಮೊದಲು ತಿಳ್ಕೊಂಡು ಬಿಸ್ನೆಸ್ಸಿಗೆ ಬರಬೇಕು. ಆ ನಂತರ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಬೇಕು. ಅದೇ ರೀತಿ ಕಾನೂನುಗಳಿಗೆ ಅನುಸಾರವಾಗಿ ನಡೆದುಕೊಳ್ಳದಿದ್ದರೆ ವ್ಯವಹಾರೋದ್ಯಮಿಯು ಕಾನೂನಾತ್ಮಕ ಸಮಸ್ಯೆಗಳಿಗೆ ಸಿಲುಕಿಕೊಳ್ಳಬಹುದು. ಅಂದ್ರೆ ನಾವು ಈ ರೀತಿಯಾಗಿರ್ತಕ್ಕಂಥ ಕಾನೂನುಗಳನ್ನು ಪಾಲನೆ ಮಾಡದೆ ಹೋದ್ರೆ ನಾವೇನು ಮಾಡ್ಬೇಕಾಗತಿ, ಪೆನಾಲ್ಟಿಯನ್ನು ತುಂಬಬೇಕಾಗ್ತೈತಿ. ಯಾವುದೇ ಒಂದು ಸಂದರ್ಭದಲ್ಲಿ ಕಾನೂನಿನ ಸರ್ಕಾರ ಅಥವಾ ಕಾನೂನಾತ್ಮಕ ಕ್ರಮಕ್ಕೆ ನಾವು ಬದ್ಧರಾಗಿರ್ಬೇಕಾಗ್ತದೆ. ಯಾವಾಗ ಅಂತಂದ್ರೆ ನಾವು ಕಾನೂನಿಗೆ ಅನುಸಾರವಾಗಿ ಬಿಸ್ನೆಸ್ಸನ್ನು ನಡೆಸದೇ ಇದ್ದಾಗ ನಾವು ಕಾನೂನಿನ ಕ್ರಮಗಳನ್ನು ಅನುಭವಿಸಲೇಬೇಕಾಗ್ತೈತಿ ಮತ್ತು ಅದರಿಂದ ಪೆನಾಲ್ಟಿಯನ್ನು ತುಂಬಲೇಬೇಕಾಗ್ತೈತಿ. ಸೊ ಈ ರೀತಿಯಾಗಿ ಕಾನೂನಾತ್ಮಕ ಪರಿಸರವು ಸಹಿತ ಒಂದು ಬಿಸ್ನೆಸ್ಸಿನ ಮೇಲೆ ಪರಿಣಾಮವನ್ನು ಬೀರ್ತತಿ ಅಂತ ಹೇಳ್ಬೋದು. ಯಾವಾಗ ನಾವು ಯಾವಾಗ ನಮ್ಮ ಬಿಸ್ನೆಸ್ಸನ್ನು ಲೀಗಲ್ ಆಗಿ ನಡೆಸ್ತೀವಿ ಆವಾಗ ನಮಗೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ಯಾವಾಗ ನಮ್ಮ ಬಿಸ್ನೆಸ್ಸನ್ನು ಇಲ್ಲೀಗಲ್ ಆಗಿ ನಡೆಸ್ತೀವಿ ಆವಾಗ ನಮಗೆ ಪರಿಣಾಮವನ್ನು ಬೀರ್ತತಿ ಅಂತ ಹೇಳ್ಬೋದು. ಈ ರೀತಿಯಾಗಿ ಕಾನೂನಿನ ಅಂಶಗಳು ಒಂದು ವ್ಯವಹಾರದ ಮೇಲೆ ಪರಿಣಾಮವನ್ನು ಬೀರ್ತಾವಂತ ಹೇಳ್ಬೋದು. ನಿಮಗೆ ಈ ಒಂದು ವಿಡಿಯೋ ಲೈಕ್ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ನೋಡಿದ್ದಕ್ಕಾಗಿ ನಿಮಗೆಲ್ಲರಿಗೂ ಧನ್ಯವಾದಗಳು.